ಒಂದು ಕಡೆ ಇರಾನ್ ಹೇಳ್ತಾ ಇದೆ ಅಮೆರಿಕಾಗೆ ಹಾರ್ಟ್ ಅಟ್ಯಾಕ್ ಆಗ್ಬಿಡುತ್ತೆ, ಹೃದಯಾಘಾತ ಆಗ್ಬಿಡುತ್ತೆ ಅಂತ ಇರಾನ್ ಹೇಳ್ತಾ ಇದೆ. ಆದರೆ ಡೊನಾಲ್ಡ್ ಟ್ರಂಪ್ ಮಾತ್ರ ಒಂದು ನಿಗೂಢ ಪೋಸ್ಟ್ ಮುಖಾಂತರ ಇಡೀ ಜಗತ್ತನ್ನೇ ನಿಬ್ಬೆರಗಾಗಿಬಿಡಿಸಿಟ್ಟಿದ್ದಾರೆ. ಇಡೀ ಜಗತ್ತಿಗೆ ಒಂದು ರೀತಿಯಾದಂತಹ ಅಚ್ಚರಿಯ ಮಾತುಗಳನ್ನು ಮಾತನಾಡಿದ್ದಾರೆ. ಅವರು ಹೇಳ್ತಾ ಇದ್ದಾರೆ ಬಿರುಗಾಳಿ ಬರ್ತಾ ಇದೆ, ಇದನ್ನ ತಡೆಯೋದಕ್ಕೆ ಯಾರಿಂದಲೂ ಕೂಡ ಸಾಧ್ಯ ಇಲ್ಲ ಅಂತ. ಒಂದು ಕಡೆ ಇರಾನ್ನವರು ನಮ್ಮ ಪರಮಾಣು ಸ್ವಾಭಿಮಾನದ ವಿಚಾರ ನಾವು ಅದನ್ನು ಹೊಂತೀವಿ ಅನ್ನುವಂಥ ಲೆಕ್ಕದಲ್ಲಿ ಅವರಿದ್ದರೆ, ಡೊನಾಲ್ಡ್ ಟ್ರಂಪ್ ಬಿರುಗಾಳಿ ಬರ್ತಾ ಇದೆ, ಈ ಬಿರುಗಾಳಿಯನ್ನು ತಡೆಯೋದಕ್ಕೆ ಯಾರಿಂದಲೂ ಕೂಡ ಸಾಧ್ಯ ಇಲ್ಲ ಅಂತ. ಆ ಬಿರುಗಾಳಿ ಇರಾನ್ಗೆ ಅಪ್ಪಳಿಸುವಂತಹ ಸಾಧ್ಯತೆಗಳು, ಒಂದು ಕಡೆ ಅನಿರ್ದಿಷ್ಟ ಅವಧಿಗೆ ಕದನ ವಿರಾಮ, ಇವೆಲ್ಲದರ ನಡುವೆ ಒಳಗಿಂದೊಳಗೆ ಆಗ್ತಾ ಇರುವಂತಹ ತಯಾರಿಗಳು. ಹಾಗಾದರೆ ಏನು ಹೇಳಿದರು ಡೊನಾಲ್ಡ್ ಟ್ರಂಪ್ ಬಿರುಗಾಳಿಯ ಮುನ್ಸೂಚನೆ ಏನಿತ್ತು ಅನ್ನೋದನ್ನು ನೋಡ್ತಾ ಹೋಗೋದಾದರೆ, ದ ಸ್ಟಾರ್ಮ್ ಈಸ್ ಕಮಿಂಗ್ ಅಂತ ಟ್ರುತ್ ಸೋಷಿಯಲ್ನಲ್ಲಿ ಅವರೊಂದು ಪೋಸ್ಟನ್ನು ಹಾಕ್ಕೊಂಡಿದ್ದಾರೆ. ನಿನ್ನೆ ನಾವು ಮಾತನಾಡಿದ್ವಿ ಏನಂತ, ಡೊನಾಲ್ಡ್ ಟ್ರಂಪ್ ಒಂದು ಪೋಸ್ಟ್ ಹಾಕಿದ್ದಾರೆ, ಆ ಪೋಸ್ಟ್ನಲ್ಲಿ ಒಂದು ರೈಫಲನ್ನು ಹಿಡಿದುಕೊಂಡಿದ್ದಾರೆ, ಆ ರೈಫಲ್ ಯಾರ ವಿರುದ್ಧ ಅನ್ನುವಂತಹ ಪ್ರಶ್ನೆ ಇದೆ ಅಂತ ಎಲ್ಲ ನಾವು ಚರ್ಚೆ ಮಾಡಿದ್ವಿ. ಅದು ಅಮೆರಿಕದ ಸಂಸತ್ತಿನ ಸದಸ್ಯರ ವಿರುದ್ಧನೋ, ಇರಾನ್ ವಿರುದ್ಧನೋ, ಯಾರ ವಿರುದ್ಧ ಈ ಡೊನಾಲ್ಡ್ ಟ್ರಂಪ್ ಅವರ ನಿಲುವು ಅಂತ. ಇದೀಗ ಅವರು ಹೇಳ್ತಾ ಇದ್ದಾರೆ ಬಿರುಗಾಳಿ ಬರ್ತಾ ಇದೆ, ಅದನ್ನು ಯಾರಿಂದಲೂ ಕೂಡ ತಡೆಯೋದಕ್ಕೆ ಸಾಧ್ಯ ಇಲ್ಲ ಅಂತ. ಗೇಮ್ ಆಫ್ ಥ್ರೋನ್ಸ್ನ ವಿಂಟರ್ ಇಸ್ ಕಮಿಂಗ್ ಮಾದರಿಯಲ್ಲಿಯೇ ನಿಗೂಢವಾದಂತಹ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಏನದು ನಿಗೂಢ ಎಚ್ಚರಿಕೆ? ದಾಳಿಯ ಮುನ್ಸೂಚನೆಯನ್ನ ಡೊನಾಲ್ಡ್ ಟ್ರಂಪ್ ಅವರು ಕೊಟ್ಟಿರೋದು AI ಫೋಟೋ. ಅದು ಕೈಯಲ್ಲಿ ಒಂದು ಗನ್ ಹಿಡಿದಂತಹ ಡೊನಾಲ್ಡ್ ಟ್ರಂಪ್ ಅವರ AI ಫೋಟೋ ನಿನ್ನೆಯೂ ಕೂಡ ನಾವು ನೋಡಿದ್ವಿ. ಕೂಲಿಂಗ್ ಗ್ಲಾಸ್ ಹಾಕ್ಕೊಂಡು ಒಂದು ಸೂಟ್ ಹಾಕ್ಕೊಂಡಿರುವಂತಹ ಡೊನಾಲ್ಡ್ ಟ್ರಂಪ್ ಒಂದು AI ಫೋಟೋ, ಅದು ಕೂಡ ಬಿರುಗಾಳಿ ಬರೆಯೋದನ್ನು ತಡೆಯೋದಕ್ಕೆ ಸಾಧ್ಯ ಇಲ್ಲ ಅಂತ. ಇಲ್ಲಿ ಒಂದು ಟ್ವಿಸ್ಟ್ ಇದೆ. ಏನು ಟ್ವಿಸ್ಟು ಅಂತ ಹೇಳಿದರೆ, ಅವರು ಪೋಸ್ಟ್ ಮಾಡಿದಾರಲ್ಲ ಗೇಮ್ ಆಫ್ ಥ್ರೋನ್ಸ್ ಅಂತ, ಭೀತಿ ಅಥವಾ ಸಂಕಷ್ಟದ ಮುನ್ಸೂಚನೆ ಅಂತ. ಅದು ದ ಸ್ಟಾರ್ಮ್ ಅನ್ನೋದಕ್ಕೆ ದ ಕ್ಯೂ ಆನನ್ ಪಿತೂರಿ ಅನ್ನುವಂಥ ಒಂದು ಸಿದ್ಧಾಂತ ಇದೆ ಅಮೆರಿಕಾದಲ್ಲಿ. ಕ್ಯೂ ಆನನ್ ಪಿತೂರಿ ಅನ್ನುವಂಥ ಒಂದು ಸಿದ್ಧಾಂತ. ಏನಿದು ಸಿದ್ಧಾಂತ ಅಂತ ಹೇಳಿದ್ರೆ, ಕ್ಯೂ ಎನ್ನುವಂಥ ಒಬ್ಬ ವ್ಯಕ್ತಿ ಇರ್ತಾನೆ. ಆ ವ್ಯಕ್ತಿ 2017ರಲ್ಲಿ ಏನು ಮಾಡ್ತಾನೆ, ಅಮೆರಿಕ ಸರ್ಕಾರದ ಉನ್ನತ ರಹಸ್ಯ ಮಾಹಿತಿಗಳನ್ನು ತಿಳಿದಿರುವಂಥ ವ್ಯಕ್ತಿ ನಾನು ಅಂತ ಹೇಳ್ತಾನೆ. ಆತ ಅಮೆರಿಕ ಸರ್ಕಾರದ ಬಗ್ಗೆ ರಹಸ್ಯ ಮಾಹಿತಿಗಳನ್ನು ಹೊಂದಿರುವಂಥ ವ್ಯಕ್ತಿ ಅಂತ ನಾನು ಅಂತ ಆ ವ್ಯಕ್ತಿ ಒಂದು ಪೋಸ್ಟ್ ಹಾಕ್ತಾನೆ. ಈ ಸಿದ್ಧಾಂತದ ಪ್ರಕಾರ ಏನು ಲೆಕ್ಕಾಚಾರ ಅಂತ ಹೇಳಿದರೆ, ಪ್ರಪಂಚವನ್ನು ಸೈತಾನ ಪೂಜಿಸೋದು ಮತ್ತು ಮಕ್ಕಳ ಕಳ್ಳ ಸಾಗಾಟನೆ ಮಾಡ್ತಾ ಇರುವಂತಹ ಒಂದು ತಂಡ ನಿಯಂತ್ರಣ ಮಾಡ್ತಾ ಇದೆ. ಇಬ್ಬರು ನಿಯಂತ್ರಣ ಮಾಡ್ತಿದ್ದಾರೆ. ಸೈತಾನನನ್ನು ಪೂಜೆ ಮಾಡೋರು ಮತ್ತು ಮಕ್ಕಳ ಕಳ್ಳ ಸಾಗಾಟನೆ ಮಾಡೋರು ಇದನ್ನು ನಿಯಂತ್ರಣ ಮಾಡ್ತಿದ್ದಾರೆ. ಇವರನ್ನು ನಿಯಂತ್ರಣ ಮಾಡೋದಕ್ಕೆ ಯಾರು ಬರ್ತಾರೆ? ಡೊನಾಲ್ಡ್ ಟ್ರಂಪ್ ಬರ್ತಾರೆ ಅಂತ. ಇವರನ್ನು ನಿಯಂತ್ರಣ ಮಾಡೋದಕ್ಕೆ ಯಾರು ಬರ್ತಾರೆ? ಡೊನಾಲ್ಡ್ ಟ್ರಂಪ್ ಬರ್ತಾರೆ ಅನ್ನುವಂತಹ ನಿಟ್ಟಿನಲ್ಲಿ 2017ರಲ್ಲಿ ಆದಂತಹ ಒಂದು ಬೆಳವಣಿಗೆ ಇದು. ಅದೇ ನಿಟ್ಟಿನಲ್ಲಿ ಡೊನಾಲ್ಡ್ ಟ್ರಂಪ್ ಇದೀಗ ಈ ಪದವನ್ನು ಬಳಕೆ ಮಾಡಿ ಬಿರುಗಾಳಿ ಬರ್ತಾ ಇದೆ, ಯಾರಿಂದಲೂ ಕೂಡ ತಡೆಯೋದಕ್ಕೆ ಸಾಧ್ಯ ಇಲ್ಲ ಅಂತ ಇರಾನ್ ವಿರುದ್ಧ ಮಾತನಾಡ್ತಾ ಇದ್ದಾರೆ ಅನ್ನುವಂಥ ಲೆಕ್ಕಾಚಾರ ಅಮೆರಿಕಾದಲ್ಲಿ ಬರ್ತಾ ಇದೆ. ಅದು ಎಷ್ಟರ ಮಟ್ಟಿಗೆ ಯಶಸ್ವಿ ಆಗುತ್ತೆ ಸದ್ಯಕ್ಕೆ ಕಾದು ನೋಡಬೇಕು. ಇದರ ಜೊತೆಗೆ ಚುಟುಕು ದಾಳಿಗೆ ಅಮೆರಿಕ ಸಜ್ಜಾಗಿದೆ. ಯಾರ ವಿರುದ್ಧ? ಇರಾನ್ನ ವಿರುದ್ಧ. ಇಷ್ಟು ದಿನಗಳ ಕಾಲ ದೊಡ್ಡದಾದಂತಹ ವಿಮಾನಗಳು, ಯುದ್ಧ ನೌಕೆಗಳ ಮುಖಾಂತರ ದಾಳಿ ಮಾಡ್ತಾ ಇದ್ದಂತಹ ಅಮೆರಿಕ ಇದೀಗ ಚುಟುಕು ದಾಳಿಗೆ ಮುಂದಾಗ್ತಾ ಇದೆ. ಮೊದಲು ಇರಾನ್ ಮಾಡಿದ್ದದೆ, ತನ್ನ ಚಿಕ್ಕನಾದಂತಹ ಕಾಮಿಕ್ರೋಜ್ ಡ್ರೋನ್ಗಳನ್ನು ದಾಳಿ ಮಾಡ್ತು ಅಮೆರಿಕದ ವಿರುದ್ಧ. ಆತ್ಮಹತ್ಯಾ ಬಾಂಬ್ಗಳನ್ನು ತೆಗೆದುಕೊಂಡು ಬಂತು, ಈ ಡ್ರೋನ್ಗಳನ್ನು ತೆಗೆದುಕೊಂಡು ಬಂತು. ಇದೀಗ ಸ್ಮಾಲ್ ಆ್ಯಂಡ್ ಪವರ್ಫುಲ್ ದಾಳಿಗೆ ಸಜ್ಜಾಗಿದೆ US ಸೆಂಟ್ರಲ್ ಕಮಾಂಡ್. ಇರಾನ್ನ ಪ್ರಮುಖ ಮೂಲಸೌಕರ್ಯಗಳು ಅಮೆರಿಕದ ಗುರಿಯಾಗಿದೆ. ಸಂಭಾವ್ಯ ದಾಳಿಯ ಬಗ್ಗೆ ಟ್ರಂಪ್ಗೆ ವಿವರಣೆಯನ್ನು ಕೊಡ್ತಾರೆ ಬ್ರಾಡ್ ಕೂಪರ್. ಏನೇನಾಯಿತು ಬೆಳವಣಿಗೆ ಅಂತ ಹೇಳಿದರೆ, ಬ್ರಾಡ್ ಕೂಪರ್ ಈ ಮಾಹಿತಿಗಳೆಲ್ಲವನ್ನು ಕೊಡ್ತಾರೆ. ಇರಾನ್ನ ಮೂಲ ಸೌಕರ್ಯಗಳನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡುವಂತಹ ಯೋಜನೆ. ಯಾವ ಕಾರಣಕ್ಕಾಗಿ? ಈಗ ಸ್ಥಗಿತಗೊಂಡಿರುವಂತಹ ಶಾಂತಿ ಮಾತುಕತೆಯನ್ನು ಒಂದು ಮುನ್ನೆಲೆಗೆ ತರಬೇಕು ಅನ್ನುವಂತಹ ಪ್ರಯತ್ನದ ಭಾಗವಾಗಿ ಇದು ದಾಳಿ ಆಗ್ಬೋದು ಅಂತ. ಎರಡನೆಯದ್ದು, ಇರಾನ್ ಮೇಲೆ ಒಂದು ದೊಡ್ಡ ಮಟ್ಟದ ಒತ್ತಡವನ್ನು ಹೇರಬೇಕು ಅನ್ನೋ ಕಾರಣಕ್ಕಾಗಿ ಸ್ವೀಟ್ ಆ್ಯಂಡ್ ಶಾಲ್ಟ್ ಆಗಿ ಇಂಥದ್ದೊಂದು ದಾಳಿ ಮಾಡೋದಕ್ಕೆ ಅಮೆರಿಕ ಸಜ್ಜಾಗ್ತಾ ಇದೆ ಅಂತ. ಹಿಂದೆಯೂ ಕೂಡ ಮೂಲಸೌಕರ್ಯಗಳ ಮೇಲೆ ದಾಳಿ ಮಾಡಿದ್ದಾರೆ. ಇದೀಗ ವಿದ್ಯುತ್ ಸ್ಥಾವರಗಳ ಮೇಲೆ ದಾಳಿ ಮಾಡುವಂಥ ಸಾಧ್ಯತೆ ಇದೆ. ಆ ಮುಖಾಂತರ ವಿದ್ಯುತ್ತನ್ನು ಕಡಿತ ಮಾಡೋದು. ಕಾರ್ಗ್ ದ್ವೀಪ, ಯಾವ ಕಾರ್ಗ್ ದ್ವೀಪದ ಮೇಲೆ ಈ ಹಿಂದೆಯೂ ಕೂಡ ದಾಳಿ ಮಾಡೋ ಪ್ರಯತ್ನವನ್ನು ಅಮೆರಿಕ ಮಾಡಿತ್ತೋ, ಆ ದ್ವೀಪದ ಮೇಲೆ ದಾಳಿ ಮಾಡಿ ಒಟ್ಟಾರೆ ತೈಲ ವ್ಯವಸ್ಥೆಗೆ ಹೊಡೆತ ಕೊಡೋ ಪ್ರಯತ್ನವನ್ನು ಅಮೆರಿಕ ಮಾಡುವಂಥ ಸಾಧ್ಯತೆಗಳಿದೆ. ಇದರ ಜೊತೆಗೆ ಯಾವುದೇ ಕಾರಣಕ್ಕೂ ಜನ ವಸತಿ ಪ್ರದೇಶಗಳ ಮೇಲೆ ದಾಳಿ ಮಾಡದೆ ಕೇವಲ ಮಿಲಿಟರಿ ನೆಲೆಗಳ ಮೇಲೆ ದಾಳಿ ಮಾಡೋದಕ್ಕೆ ಈ ಬಾರಿ ಅಮೆರಿಕ ಒಂದು ಆಲೋಚನೆ ಮಾಡಿದೆ ಅನ್ನುವಂತಹ ಸುದ್ದಿಗಳು ಬರ್ತಾ ಇದೆ. ಹೀಗಾಗಿ ಇದು ಎಷ್ಟರ ಮಟ್ಟಿಗೆ ಯಶಸ್ವಿ ಆಗುತ್ತೆ ನೋಡೋಣ. ಇದರ ಜೊತೆಗೆ ಅಮೆರಿಕದ ಡಾರ್ಕ್ ಈಗಲ್ ಸದ್ಯಕ್ಕೆ ಚರ್ಚೆ ಆಗ್ತಾ ಇರುವಂತಹ ವಿಚಾರ.
ಇವತ್ತಿನ ತನಕವೂ ಕೂಡ ಜಗತ್ತಿನಲ್ಲಿ ಯಾರೂ ಬಳಸದಂತಹ ಡಾರ್ಕ್ ಈಗಲ್ ಕ್ಷಿಪಣಿಯನ್ನು ಇರಾನ್ ಮೇಲೆ ಬಳಕೆ ಮಾಡೋದಕ್ಕೆ ಅಮೆರಿಕ ಮುಂದಾಗ್ತಾ ಇದೆ. ಯಾವ ಕಾರಣಕ್ಕಾಗಿ? ಯುರೇನಿಯಂ ಸಂಸ್ಕರಿಸಿದ ಯುರೇನಿಯಂ ಇದೇ ಇರಾನ್ ಭೂಗತ ಲೋಕದಲ್ಲಿ ಬಚ್ಚಿಟ್ಟಿದೆ ಎನ್ನುವಂಥ ಸುದ್ದಿಗಳಿದೆ. ಹೈಪರ್ಸಾನಿಕ್ ಕ್ಷಿಪಣಿ ಇದು, ಡಾರ್ಕ್ ಈಗಲ್ ಮಹಾ ಅಸ್ತ್ರ. ಇದು ಇತಿಹಾಸದಲ್ಲೇ ಮೊದಲ ಬಾರಿಗೆ ಇದನ್ನು ಬಳಸೋದಕ್ಕೆ ಅವರು ಮುಂದಾಗಿದ್ದಾರೆ. ಶಬ್ದದ ವೇಗಕ್ಕಿಂತ 5 ಪಟ್ಟು ಹೆಚ್ಚು ವೇಗವಾಗಿ ಹೋಗುತ್ತೆ. 2775 ಕಿಲೋಮೀಟರ್ ದೂರದಲ್ಲಿನ ಒಂದು ಗುರಿಯನ್ನು ಧ್ವಂಸ ಮಾಡುತ್ತೆ. 1,500 ಕೋಟಿ ರೂಪಾಯಿ ಇದಕ್ಕೆ ಒಂದು ಬೆಲೆ ಇದರದ್ದು. ಅಂದರೆ ವಾಷಿಂಗ್ಟನ್ನಿಂದ ನೀವು ಈ ಕ್ಷಿಪಣಿಯನ್ನು ಉಡಾವಣೆ ಮಾಡಿದರೆ, ಇದನ್ನು ಡಾರ್ಕ್ ಈಗಲನ್ನು ಉಡಾವಣೆ ಮಾಡಿದರೆ ಕೆಲವೇ ನಿಮಿಷಗಳಲ್ಲಿ ಇರಾನ್ಗೆ ಬಂದು ಬೀಳುವಂತಹ ವ್ಯವಸ್ಥೆ ಇದು. ಇರಾನ್ಗೆ ಬಂದು ಬೀಳುವಂತಹ ವ್ಯವಸ್ಥೆ. ಇದರ ಜೊತೆಗೆ ಈ ಇರಾನ್ ಏನು ಮಾಡಿದೆ, ನಾನು ಆವಾಗಲೇ ಹೇಳಿದಾಗೆ ಈ ಪರಮಾಣು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಯುರೇನಿಯಂ ಬಚ್ಚಿಟ್ಟಿದೆ. ಅವುಗಳನ್ನು ನಿಖರವಾಗಿ ಗುರಿಯಾಗಿಸಿಕೊಂಡು ಅಮೆರಿಕದ ನೆಲದಿಂದಲೇ ಇರಾನ್ ಮೇಲೆ ದಾಳಿ ಮಾಡೋದಕ್ಕೆ ಅಮೆರಿಕ ಸಾಧ್ಯತೆಯನ್ನು ನಡೆಸಿದೆ ಅಂತ ಹೇಳಲಾಗ್ತಾ ಇದೆ. ಇದರ ಜೊತೆಗೆ ಜಲ ದಿಗ್ಬಂಧನ. ಏನು ಜಲ ದಿಗ್ಬಂಧನ? ಪ್ರಮುಖವಾಗಿ ನೋಡ್ತಾ ಹೋಗೋದಾದರೆ ಇರಾನ್ನ ಬಂದರುಗಳ ದೀರ್ಘಾವಧಿಯ ನೌಕಾ ದಿಗ್ಬಂಧನಕ್ಕೆ ಟ್ರಂಪ್ ಸೂಚನೆ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಹಿಂದೆ ಸರಿಬಾರದು ಅಂತ. ಹಾರ್ಮುಜ್ನಲ್ಲಿ ಯಾವುದೇ ಕಾರಣಕ್ಕೂ ಹಿಂದೆ ಸರಿಬಾರದು. ತೈಲ ರಫ್ತು ಸ್ಥಗಿತಗೊಳಿಸೋದಕ್ಕೆ ಜಲ ದಿಗ್ಬಂಧನ, ಆರ್ಥಿಕವಾಗಿ ಅವರಿಗೆ ಹೊಡೆತ ಕೊಡಬೇಕು ಅಂತ ಓಮನ್ ಕೊಲ್ಲಿ ಮತ್ತು ಅರೇಬಿಯನ್ ಸಮುದ್ರದಲ್ಲಿ ಕಣ್ಗಾವಲನ್ನು ಇಟ್ಟಿದ್ದಾರೆ ಅವರು. ಈಗಾಗಲೇ ಏನಾಗಿದೆ ಪರಿಣಾಮ? ಈ ಕಣ್ಗಾವಲಿನಿಂದ 69 ಮಿಲಿಯನ್ ತೈಲವನ್ನು ಹೊತ್ತಂತ 41 ಟ್ಯಾಂಕರ್ಗಳು ಮಾರುಕಟ್ಟೆಗಳನ್ನು ತಲುಪಲಾಗದೆ ಅಲ್ಲಿಯೇ ಹಾರ್ಮುಜ್ನಲ್ಲೇ ನಿಲ್ಲುವಂತಹ ಪರಿಸ್ಥಿತಿ ಬಂದಿದೆ. ಇದರಿಂದ ಇರಾನ್ಗೆ 50,000 ಕೋಟಿ ರೂಪಾಯಿ ಆದಾಯ ಬರಬೇಕಾಗಿತ್ತು. 50,000 ಕೋಟಿ ರೂಪಾಯಿ. ಈ ಆದಾಯವು ಕೂಡ ಕೋತ ಆಗಿದೆ. ಇದರ ಜೊತೆಗೆ ಯುರೇನಿಯಂ ಹಸ್ತಾಂತರ ಏನಿದೆ ಅದನ್ನು 20 ವರ್ಷಗಳ ಕಾಲ ಯಾವುದೇ ಕಾರಣಕ್ಕೂ ಇರಾನ್ ಮಾಡಬಾರದು ಅಂತ. ಆದರೆ ಇರಾನ್ನವರು ಹೇಳ್ತಾ ಇದ್ದಾರೆ, ನಾವು 5 ವರ್ಷಕ್ಕೆ ಅದರ ಬಗ್ಗೆ ಸೀಮಿತಗೊಳಿಸೋದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಅಂತ. ಯಾವಾಗ ಚರ್ಚೆ ಮಾಡ್ತೀವಿ? ನೀವು ಹಾರ್ಮುಜನ್ನು ಮುಕ್ತಗೊಳಿಸಿದ ನಂತರ 2ನೇ ಕಂಡೀಷನ್ನು ನಮ್ಮ ಮೇಲೆ ಶಾಶ್ವತವಾಗಿ ದಾಳಿ ಮಾಡಲ್ಲ ಅಂತ ನೀವು ಹೇಳಿದ ಮೇಲೆ, ಒಂದು ಖಾತ್ರಿ ಸಿಕ್ಕ ಮೇಲೆ ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋಣ ಅಂತ ಅವ್ರು ಹೇಳ್ತಾ ಇದ್ದಾರೆ. ಬಟ್ ಅಮೆರಿಕದ ಮೊದಲ ಕಂಡೀಷನ್ ಏನಿದೆ? ಪರಮಾಣು ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ಇರಾನ್ ಮುಂದೆ ಬರಬಾರ್ದು ಅಂತ. ಆದರೆ ಇರಾನ್ ಪರಮಾಣು ವಿಚಾರವನ್ನು 3ನೇ ಹಂತಕ್ಕೆ ತೆಗೆದುಕೊಂಡು ಹೋಗಿದೆ. ಅಂದರೆ ಅಮೆರಿಕ ಆಲೋಚನೆ ಮಾಡ್ತಾ ಇರೋದು, ತೈಲದ ವಿಚಾರದಲ್ಲಿ ಅಮೆರಿಕ ಇರಾನ್ಗೆ ಒಂದು ದಿಗ್ಬಂಧನವನ್ನು ವಿಧಿಸಿದರೆ ತೈಲದ ವಿಚಾರದಲ್ಲಿ ಅವರು ಆರ್ಥಿಕವಾಗಿ ಕುಗ್ಗು ಹೋಗಿಬಿಡ್ತಾರೆ. ಅದು ಯುದ್ಧಕ್ಕಿಂತಲೂ ಕೂಡ ಒಂದು ಬೆಸ್ಟ್ ಎನ್ನುವಂಥ ಆಲೋಚನೆ ಅಮೆರಿಕಕ್ಕಿದೆ. ಹಾರ್ಮುಜ್ ಜೀವನಾಡಿ. ಯಾರಿಗೆ ಜೀವನಾಡಿ? ಇರಾನ್ಗೆ ಹಾರ್ಮುಜ್ ಜೀವನಾಡಿ. ಯಾವ ಕಾರಣಕ್ಕೆ, ಏನು ಎತ್ತ ಅಂತ ನಾವು ಡೀಟೇಲ್ಸ್ ನೋಡ್ತಾ ಹೋಗೋದಾದರೆ, ಪ್ರಮುಖವಾಗಿ ಹಾರ್ಮುಜನ್ನೇ ಇದೀಗ ಇರಾನ್ನವರು ನಂಬ್ಕೊಂಡು ಕುಂತಿರೋದು. ಹಾರ್ಮುಜ್ ಸಂಘರ್ಷ ಜಾಗತಿಕವಾಗಿ ತೈಲ ಬಿಕ್ಕಟ್ಟು ಸಂಭವಿಸಬಹುದು ಅಂತ. ಜಾಗತಿಕವಾಗಿ ಒಂದು ಜೀವನಾಡಿ ಹಾರ್ಮುಜ್. 20-25% ತೈಲ ಇದೇ ಮಾರ್ಗದ ಮುಖಾಂತರ ಹೋಗುತ್ತೆ. ಸೌದಿ ಅರೇಬಿಯಾ, ಬಹರೇನ್, ಕತಾರ್, UAE ಈ ದೇಶಗಳಲ್ಲಿ ಉತ್ಪಾದನೆ ಆಗುವಂತಹ ತೈಲ ಬೇರೆ ಬೇರೆ ದೇಶಗಳಿಗೂ ಕೂಡ ಇದೇ ಮಾರ್ಗದ ಮುಖಾಂತರ ಹೋಗುತ್ತೆ. ಆದರೆ ಇದರ ಮೇಲೆ ನೌಕಾ ದಿಗ್ಬಂಧನ ಇದೆ. ಇದೀಗ ಮತ್ತಷ್ಟು ತೈಲದ ಆತಂಕ ಸೃಷ್ಟಿಯಾಗಬಹುದು ಎನ್ನುವಂಥ ಸುದ್ದಿಗಳು ಬರ್ತಾ ಇದೆ. ಯುದ್ಧವನ್ನು ನಿಲ್ಲಿಸುವ ಮತ್ತು ಜಲಸಂಧಿ ತೆರೆಯುವ ಇರಾನ್ನ ಆಫರನ್ನು ಡೊನಾಲ್ಡ್ ಟ್ರಂಪ್ ತಿರಸ್ಕರಿಸಿದ್ದಾರೆ. ನಾನು ಆವಾಗಲೇ ಹೇಳಿದೆ, ಯುದ್ಧವನ್ನು ಕಾಯಮಾಗಿ ನಿಲ್ಲಿಸಬೇಕು, ಜಲಸಂಧಿಯನ್ನು ತೆರಿಬೇಕು ಅಂತ ಅವರು ಬೇಡಿಕೆ ಇಟ್ಟಿದ್ರು. ಅದನ್ನು ಡೊನಾಲ್ಡ್ ಟ್ರಂಪ್ ತಿರಸ್ಕಾರ ಮಾಡಿದ್ದಾರೆ. ಇದರ ಪರಿಣಾಮ ಏನಾಗಿದೆ? ಈಗಾಗಲೇ $126 ದಾಟಿದೆ. ಪ್ರತಿ ಬ್ಯಾರಲ್ ಕಚ್ಚಾ ತೈಲ ದರ $126 ಆಗಿದೆ. ಇದು ಮತ್ತಷ್ಟು ಹೆಚ್ಚಾಗಬಹುದು ಅಂತ ಹೇಳ್ತಿದ್ದಾರೆ. ಇದರ ಜೊತೆಗೆ LNG ಮಾರ್ಗವೂ ಕೂಡ ಇಲ್ಲೇ ಇದೆ. ಜಪಾನ್, ದಕ್ಷಿಣ ಕೊರಿಯಾ, ಚೀನಾದಂತಹ ಈ ಕೈಗಾರಿಕಾ ದೇಶಗಳೇನಿದೆ ಇವೆಲ್ಲವೂ ಕೂಡ ಡಿಪೆಂಡೆನ್ಸಿ ಇದರ ಮೇಲೆ ಇದೆ. ಹೀಗಾಗಿ ಅವುಗಳ ಆರ್ಥಿಕತೆಗೂ ಕೂಡ ಹೊಡೆತ ಬೀಳ್ತಾ ಇದೆ. ಇದರ ಜೊತೆಗೆ ಟ್ರಂಪ್ ಮಾನಸಿಕ ಸ್ಥಿತಿಯ ಬಗ್ಗೆ ಅಮೆರಿಕದ ಸಂಸತ್ತಿನಲ್ಲಿ ಚರ್ಚೆ ಆಗ್ತಾ ಇದೆ. ನಾವು ನಿನ್ನೆ ಒಂದು ಸುದ್ದಿಯನ್ನು ನೋಡಿದ್ವಿ. ಅಮೆರಿಕದ ಕಾನೂನಿನ ಪ್ರಕಾರ ಯುದ್ಧವನ್ನು ಮುಂದುವರಿಸಬೇಕಂತ ಹೇಳಿದ್ರೆ ಅಲ್ಲಿಯ ಸಂಸತ್ತಿನ ಅನುಮೋದನೆಯನ್ನು ಪಡೆದುಕೊಳ್ಳಬೇಕು ಅಂತ. ಹಿಂದೆಯೂ ಕೂಡ ಮ್ಯಾಡ್ ಮ್ಯಾನ್ ಥಿಯರಿಯನ್ನು ನೋಡಿದ್ದೇವೆ. ಡೊನಾಲ್ಡ್ ಟ್ರಂಪ್ ಅವರ ಆರೋಗ್ಯ ಹದಗೆಟ್ಟು ಹೋಗ್ಬಿಟ್ಟಿದೆಯಾ, ಎಲ್ಲದರ ಬಗ್ಗೆ ನೋಡಿದ್ದೇವೆ. ಈಗ ಅಲ್ಲಿಯೇ ಚರ್ಚೆ ಆಗ್ತಾ ಇದೆ. ಟ್ರಂಪ್ ಮಾನಸಿಕವಾಗಿ ಸರಿಯಾಗಿದ್ದಾರಾ, ಸಮರ್ಥವಾಗಿದ್ದಾರಾ, ಇಂಥದ್ದೊಂದು ಪ್ರಶ್ನೆ ಅಲ್ಲಿ ಕಾಡ್ತಾ ಇದೆ. ಇದರ ಜೊತೆಗೆ ಏನಾಗಿದೆ, ಪೀಟ್ ಹೆಗ್ಸೆತ್ ಈ ವ್ಯಕ್ತಿ
ಈ ರಕ್ಷಣಾ ಸಚಿವರು, ಅಮೆರಿಕದ ರಕ್ಷಣಾ ಸಚಿವ ಕಾಂಗ್ರೆಸ್ನಲ್ ಸಮಿತಿ ಮುಂದೆ ಇವರು ಹಾಜರಾಗಿದ್ರಂತೆ. ಆ ಸಮಿತಿಯ ಮುಂದೆ ಹಾಜರಾದಾಗ ಈ ಡೆಮಾಕ್ರೆಟಿಕ್ ಪಕ್ಷದ ಸದಸ್ಯರೆಲ್ಲ ತರಾಟೆಗೆ ತೆಗೆದುಕೊಂಡ್ಬಿಟ್ಟಿದ್ದಾರೆ. ತಪ್ಪು ಮಾಹಿತಿ ಕೊಟ್ಟಿದ್ದಾರೆ, ಇಂಧನ ಬೆಲೆ ಏರಿಕೆ ಆಗ್ತಾ ಇದೆ, ಯುದ್ಧ ಏನು ಗೊತ್ತು ಗುರಿ ಯಾವುದೂ ಇಲ್ಲ. ಇದರ ಜೊತೆಗೆ ಒಂದು ಬೆಳವಣಿಗೆ ಏನಾಗಿದೆ, ಇರಾನ್ನ ಒಂದು ಶಾಲೆಯ ಮೇಲೆ ಅಮೆರಿಕ ದಾಳಿ ಮಾಡುತ್ತಲ್ಲ, 135-140 ಜನ ಮಕ್ಕಳು ಮೃತಪಟ್ಟರಲ್ಲ, ಆ ಘಟನೆಯ ಬಗ್ಗೆ ಸ್ವತಃ ಅಮೆರಿಕಾದಲ್ಲೇ ವಿರೋಧ ಇದೆ. ಯುದ್ಧವನ್ನು ಮಾಡ್ತಾ ಇದ್ದೀರಿ, ಈ ಯುದ್ಧದ ಸಮಯದಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು ಮೃತಪಟ್ಟರಲ್ಲ, ಯಾವ ಪುರುಷಾರ್ಥಕ್ಕಾಗಿ ಇಂಥದ್ದೊಂದು ಯುದ್ಧವನ್ನು ಸಾರಿದ್ರಿ ಅಂತ ಡೊನಾಲ್ಡ್ ಟ್ರಂಪ್ ಅವರ ಈ ಒಟ್ಟಾರೆ ನಿಲುವಿನ ಬಗ್ಗೆ ಅಲ್ಲಿ ಚರ್ಚೆ ಆಗ್ತಾ ಇರೋದು. ಹೀಗಾಗಿ ಇವರು ಅನುಮೋದನೆ ಸಿಗೋದು ದೊಡ್ಡ ಮಟ್ಟದಲ್ಲಿ ಡೌಟ್ ಅಂತ ಹೇಳಲಾಗ್ತಾ ಇದೆ. ನಿನ್ನೆ ಅದರ ಬಗ್ಗೆ ನಾವು ಸುದೀರ್ಘವಾಗಿ ಚರ್ಚೆ ಮಾಡಿದ್ದೀವಿ. ಇದೀಗ ಡೊನಾಲ್ಡ್ ಟ್ರಂಪ್ ಅವರ ಒಟ್ಟಾರೆ ಆರೋಗ್ಯದ ಬಗ್ಗೆಯೂ ಕೂಡ ಅಲ್ಲಿ ಚರ್ಚೆ ಆಗ್ತಾ ಇದೆ.